ಗುಂಡಾ ಇಲ್ಲಿ ಸೆಕೆಂಡು, ಇಲ್ಲಿ ಫಿಫ್ತ್, ಇಲ್ಲಿ ಸಿಕ್ಸ್ತ್, ಇಲ್ಲಿ ಥರ್ಡು, ಇಲ್ಲಿ 1. ಆಯ್ತಾ? ನಾನು ಬ್ಯಾಟ್ ಮುಚ್ಚಿದ ತಕ್ಷಣ ನಂಬರ್ ಬರ್ಬಿಟ್ಟು ನೀನು ಪಟ್ಟಂತ ಬಂದು ಹಿಡ್ಕೊಂಡ್ಬಿಡು. ನೀನು ಸೆಕೆಂಡ್ ಆಯ್ತೀಯಾ? ಅವ್ರು ಯಾವ್ದಾದ್ರು ಬಂದು ಹಿಡ್ಕೊಂಡ್ಲಿ, ನಾನು ನಂದು ಯಾವ್ದಂತ ಕೇಳ್ತೀನಿ, ನೀನು ಬಂದು ಫಸ್ಟ್ ಹಿಡಿದ್ಬಿಡು. ಆಯ್ತಾ? ನಾನು ಫಸ್ಟ್, ನೀನು ಸೆಕೆಂಡ್. ಲೇ, ಎಲ್ಲೋ ಇಲ್ಲಿ ಇದ್ದಿದ್ದು ಗ್ರೌಂಡೇ ಕಾಣಿಸ್ತಾ ಇಲ್ಲ. ನಾವೇನಾದ್ರೂ ಬೇರೆ ರೋಡಿಗೆ ಬಂದ್ವಾ? ಲೇ, 20 ವರ್ಷದಿಂದ ಇಲ್ಲೇ ಬಂದು ಕ್ರಿಕೆಟ್ ಆಡ್ತಾ ಇದೀವಿ. ಏನಾಗಿರ್ಬೋದು ಗ್ರೌಂಡ್? ಮತ್ತೇನಾಯ್ತಪ್ಪ? ಯಾರೋ ನೀವು ಇಲ್ಲೇನೋ ಮಾಡ್ತಿದ್ದೀರಾ? ನಾವ್ ಯಾರಾದ್ರೂ ಆಗಿರ್ಲಿ, ನೀನ್ ಯಾರೋ? ತಗದ್ ಮಕ್ಕದ ಮೇಲೆ ಹೊಡಿತೀನಿ, ಇದು ನಮ್ ಜಾಗ. ಲೇ, 20 ವರ್ಷದಿಂದ ಬಂದಿರೋ ಕ್ರಿಕೆಟ್ ಆಡ್ತಾ ಇದೀವಿ, ಇದಕ್ಕೆ ಜಾಗಕ್ಕೆ ಅಪ್ಪ ಅಮ್ಮ ಇಲ್ಲ ಕಣ. ಗೋಮಾಳ ಇದು. ಗೋಮಾಳೆಗ ಗುಳುಮಾಗೋಯ್ತು. ಇದು ನಮ್ಮ ಎಮ್ಮೆಲ್ಲೆ ಜಾಗ. ಜಾಗನ ಗೆದ್ದೆ 2 ತಿಂಗಳಾಗಿಲ್ಲ, ಅಷ್ಟು ಬೇಗ ಎಲ್ಲೆಲ್ಲಿ ಖಾಲಿ ಜಾಗ ಐತಿ ಅಲ್ಲೆಲ್ಲ ಕಾಂಪೌಂಡ್ ಹಾಕೊಂಡ್ ಬರ್ತಾ ಇದ್ದೀರಾ? ಇದಕ್ಕೆ ನಾವು ಓಟ್ ಹಾಕಿ ಗೆಲ್ಸಿದ್ ನಾವು. ಲೇ, ನೀವೇನ್ ಫ್ರೀಯೇ ಬಂದು ಓಟ್ ಹಾಕಿದ್ದೀರಾ? ಮನೆ ಬಂದು ಒಂದೊಂದು ಓಟಿಗೆ 1000 ರೂಪಾಯಿ ಕೊಟ್ಟಿಲ್ವಾ? ಅದು ಅಲ್ಲದೆ ಗಂಡಸರಿಗೆ ಎಣ್ಣೆ ಬಿರಿಯಾನಿ, ಹೆಂಗಸರಿಗೆ ಕುಕ್ಕರು ಸೀರೆ, ಮತ್ತೆ ಅದನ್ನೆಲ್ಲ ಸಂಪಾದನೆ ಮಾಡೋದು ಹೆಂಗೆ? ನಾನೆಲ್ಲ ತಗೊಂಡೆ ದುಡ್ಡು. ನೀನ್ ತಗೊಂಡಿಲ್ಲಪ್ಪ, ಇಲ್ಲ ಅವನ ಕುಳ್ಮಂಕಿ ಈ ನನ್ ಮಗ ತಗೊಂಡವನೆ. ನಮ್ಮ ಹತ್ರ ಅಲ್ದೆ ವಿರೋಧ ಪಕ್ಷದವ್ರ ಹತ್ರನೂ ತಗೊಂಡವನೆ. ಅಷ್ಟೇ ಯಾಕೆ, ಹೊಸ ಪಕ್ಷ ಕಟ್ಟವ್ರೆ, ಅವ್ರ ಹತ್ರನೂ ತಗೊಂಡವನೆ. ನಾನು ಅವ್ರ ಮನೆ ಹತ್ರ ಹೋಗಿದ್ನ ತಗೊಳಕ್ಕೆ. ಅವರೇ ಮನೆ ಹತ್ರ ಬಂದು ಎಷ್ಟು ಜನ ಇದ್ರ ಅಂದ್ರು, ನಾನು ಓಟ್ಗೆ ಅನ್ಕೊಂಡೆ, ನೋಟ್ ಕೊಟ್ರು ತಗೊಂಡಪ್ಪ, ಅಷ್ಟೇ. ನಿಮ್ಮಂತವ್ರು 500,000 ತಗೊಂತೀರಾ, ಒಂದ್ ದಿವಸಕ್ಕೆ ಖರ್ಚು ಮಾಡ್ಬಿಡ್ತೀರಾ. ನಿಮಗ್ ದುಡ್ಡು ಕೊಟ್ಟವ್ರು ಇದಾರಲ್ಲ, ಅವ್ರು ಎಲ್ಲೆಲ್ಲಿ ಖಾಲಿ ಜಾಗ ಐತಿ ಅಲ್ಲೆಲ್ಲ ಕಾಂಪೌಂಡ್ ಹಾಕೊಂಡ್ ಬರ್ತಾವ್ರೆ. ಇರೋ ಬರೋ ಜಾಗಕ್ಕೆಲ್ಲ ಕಾಂಪೌಂಡ್ ಹಾಕೊಂಡ್ ಬಂದ್ಬಿಟ್ರೆ ನಾವೆಲ್ಲೋಗಿ ಆಟ ಆಡೋದು? ಅಲ್ಲಿ ಕೆರೆ ಇದೆಯಲ್ಲ, ಅದನ್ನ ಮುಚ್ಚಿ ಅರ್ಧ ಗ್ರೌಂಡ್ ಅರ್ಧ ಪಾರ್ಕ್ ಮಾಡ್ತಾ ಇದೀವಿ. ಹೋಗಲ್ಲ ಆಟ ಆಡ್ಕೊಳ್ಳಿ. ಕೆರೆ ಎಲ್ಲ ಮುಚ್ಚಿಬಿಟ್ರೆ ನೀರಿಗೆ ನಾವೇನ ಮಾಡೋದು? ನೀನೇನು ಹೋಗಿ ಅಲ್ಲಿ ಈಜು ಹೊಡಿತೀಯ, ಇಲ್ಲ ಬಟ್ಟೆ ಒಗಿತೀಯ, ಇಲ್ಲ ನೀರ್ ತಗೊಂಡೋಗಿ ಅಡಿಗೆ ಮಾಡ್ತೀಯ, ಸುಮ್ಮನೆ ಆಟ ಆಡ್ಕೊಳ. ಕೆರೆ ಮುಚ್ಚಿಬಿಟ್ರೆ ಅಂತರ್ಜಲ ಎಲ್ಲಿಂದ ಉತ್ಪತ್ತಿ ಆಗುತ್ತೋ? ಬೋರಲ್ಲ ನೀರ್ ಹೆಂಗ್ ಬರುತ್ತೆ? ಅದಕ್ಕೆ ಅಂತ ಟ್ಯಾಂಕರ್ ಗಾಡಿಗಳಿಲ್ವಾ? ನೀರು ಓಡಿಸ್ಕೊಳ್ಳಿ. ನೀವ್ ನೀರು ಓಡಿಸ್ಕೊಳ್ಳಿಲ್ಲ ಅಂದ್ರೆ ಅವ್ರು ಬದುಕೋದು ಹೇಗೆ? ಅಷ್ಟೇ ಯಾಕೆ, ನಮ್ ಎಮ್ಮೆಲ್ಲೆ ಹತ್ರ 10 ಟ್ಯಾಂಕರ್ ಗಾಡಿಗಳಿದೆ ಗೊತ್ತಾ? ಓಹೋ, ನಿಮಗ್ ಬಿಸ್ನೆಸ್ ಆಗ್ಲಿ ಅಂತ ಈ ತರ ಕೆಲಸಗಳು ಮಾಡ್ತಾ ಇದ್ದೀರಾ? ಕಾಸಿಗೆ ನೀರನ್ನ ಮಾರ್ಕೊಳ್ಳೋರ್ನ, 1 5 ಹಾಸ್ಪಿಟ್ಲು, 1 5 ಕಾಲೇಜು, 1 5 ಸ್ಕೂಲ್ ಮಾಡಿರೋರ್ನೆಲ್ಲ MLA MP ಮಾಡಿ ಗೆಲ್ಸಿದ್ರೆ ನಮ್ಗೆ ಯಾವ್ದು ಫ್ರೀ ಸಿಗ್ಬೇಕು ಅದು ಸಿಗಲ್ಲ. ನಮ್ಮಿಂದ ಯಾವ್ದು ಕಾಸು ಕೊಟ್ಟು ಕೊಂಡ್ಕೊಳಕ್ ಆಗುತ್ತೋ ಅದನ್ನ ಫ್ರೀಯಾಗಿ ಕೊಟ್ಬಿಡ್ತಾರೆ. ಆದ್ರೆ ನಿನ್ನಂತವನು ನೋಟಿಗೆ ಓಟ್ನ ಮಾರ್ಕೊಂತಿರಲ್ಲ, ನಿಮ್ಮನ್ನೆಲ್ಲ ಮೆಟ್ಟು ತಗೊಂಡು ಹೊಡಿಬೇಕು.